ಸೆಲೆಬ್ರೇಷನ್ ಮತ್ತು ರಕ್ತದಾನ ಶಿಬಿರ ಮತ್ತು ಪೌರ ಕಾರ್ಮಿಕರಿಗೆಲ್ಲ ಬ್ಲ್ಯಾಂಕೆಟ್ ಕೊಡೋ ಕಾರ್ಯಕ್ರಮ ಮತ್ತು ಪರಿಸರ ದಿನಾಚರಣೆದು ಒಂದು ಸಸಿ ನೀಡುವ ಕಾರ್ಯಕ್ರಮನ ಮಾಡಿದ್ವಿ. ಅದೇ ತುಂಬ ಸ್ಯಾಡ್ ನ್ಯೂಸ್ ಆ್ಯಕ್ಚುಲಿ ಇದು. ಈ ಥರ ಆಗಬಾರ್ದಿತ್ತು. ಬಟ್ ಒಂದು ಕಡೆ RCB ಗೆದ್ದಿದ್ದು ಖುಷಿನೂ ಇದೆ, ಆದರೆ ಒಂದು ಕಡೆ ಈ ಥರ ಘಟನೆ ಆದಿದ್ದಂತೂ ತುಂಬ ದುಃಖ ಇದೆ. ಅದಕ್ಕೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರೋ ಮನಸ್ಸೇ ಇರಲಿಲ್ಲ. ಬಟ್ ಈ ಪೌರ ಕಾರ್ಮಿಕರಿಗೆಲ್ಲ ಈ ಥರ ಒಂದು ಪ್ರೋಗ್ರಾಮ್ನ ನಾವು ಮಾಡ್ಕೊಂಡಿದ್ವಿ. ಬಟ್ ಅದಕ್ಕೋಸ್ಕರ ಬರಲೇಬೇಕಾಯಿತು. ಬಟ್ ಹೇಳ್ಬೇಕಂದ್ರೆ ಈ ಥರ ನಾವು ಒಂದು ಕ್ರೀಡಾಪಟುಗಳಿಗೆ ಅಭಿಮಾನಿಗಳೇ ದೇವರು. ಈ ಥರ ಆಗಬಾರ್ದಿತ್ತು. ಬಟ್ ಇದು ತುಂಬ ಸ್ಯಾಡ್ ನ್ಯೂಸ್. ಈ ಥರ ಅದು RCBಗೂ ಒಂಥರ RCB ಟೀಮ್ಗೂ ತುಂಬ ಸ್ಯಾಡ್ ನ್ಯೂಸ್ ಇದು. ಈ ಥರ ಅವ್ರು ಕಪ್ ಗೆದ್ದರೂ ಒಂಥರ ಖುಷಿ ಇಲ್ಲ ಅವ್ರಿಗೆ. ಬಟ್ ಈ ಥರ ನಿಜವಾಗ್ಲೂ ಹಂಗೆ ಆಗಿದ್ದು. ಬಟ್ ಈ ಥರ ಆಗಬಾರ್ದಿತ್ತು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಟ್ಟೆ. ಮಿಸ್ಟೇಕ್ಸ್ ಅಂತ ನಾನು ಏನೂ ಹೇಳೋಕ್ಕಾಗಲ್ಲ. ಬಟ್ ಅವರು ಸೇಫ್ಟಿನೂ ನೋಡಬೇಕಿತ್ತು. ಅಭಿಮಾನಿಗಳು ಖಂಡಿತವಾಗ್ಲೂ ತುಂಬ ಕ್ರೇಜಿ ಫ್ಯಾನ್ಸ್ ಇದ್ದಾರೆ. ಬಟ್ ಅವ್ರ ಸೇಫ್ಟಿನೂ ಮುಖ್ಯ. ಅವ್ರ ಇವಾಗ ಆ್ಯಕ್ಚುಲಿ ಎಲ್ಲರೂ ಸೇಫ್ಟಿ ಅವ್ರ ಕೈಯಲ್ಲೇ ಇರೋದು. ಬಟ್ ಏನು ಹೇಳೋದು ನನಗೆ ಸಾರಿ ಸರ್, ಇದು ಫ್ಯಾನ್ಸ್ ಈ ಥರ ಆಗಿರೋದ್ರಿಂದ ಆಟಗಾರ ಆಗಲಿ ಮತ್ತು RCB ಫ್ರಾಂಚೈಸ್ ಆಗಲಿ ಏನೋ ಒಂದು ಕನ್ಸರ್ನ್ ತೋರಿಸ್ಬೇಕಾಗಿತ್ತು. ಅದು ಅಂತೂ ಇದೆ, ಕನ್ಸರ್ನ್ ತೋರಿಸ್ಬೇಕಿತ್ತು. ಬಟ್ RCB ನನಗನ್ಸೋ ಪ್ರಕಾರ ಅವ್ರಿಗೂ ಏನು ಇದು ಒಂಥರ ಸೆಲೆಬ್ರೇಟ್ ಮಾಡೋಕ್ಕೂ ಆಗಲಿಲ್ಲ. ಈ ಥರ ನ್ಯೂಸ್ ಯಾರಿಗೂ ನೋಡೋಕ್ಕೂ ಇಷ್ಟಪಡಲ್ಲ, ಕೇಳೋಕ್ಕೂ ಇಷ್ಟಪಡಲ್ಲ ಯಾರೇ ಆದರೂ. ಬಟ್ ಅದರಲ್ಲಿ ನಾವು ಸ್ಪೆಷಲಿ ಕ್ರೀಡಾಪಟುಗಳಿಗಂತೂ ಈ ಅಭಿಮಾನಿಗಳ ಬಗ್ಗೆ ಕೇಳೋದು ಈ ಥರ ಅದು ಇಷ್ಟನೇ ಪಡಲ್ಲ. ಆಟಗಾರ ಯಾರೇ ಅವ್ರ ಬಗ್ಗೆ ಕನ್ಸರ್ನ್ ತೋರಿಸ್ಬೇಕಿತ್ತು, ಸಾಂತ್ವನ ಹೇಳೋದಾಗ್ಲಿ ಏನೋ ಒಂದು ಮಾಡಬೇಕಿತ್ತು. ಸಾರಿ, ನಾನು ಅದನ್ನ ನೋಡಿಲ್ಲ. ಸೊ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಖಂಡಿತವಾಗ್ಲೂ ಮಾಡಬೇಕಿತ್ತು. ಮಾಡ್ತೀನಿ ನಾನು, ಖಂಡಿತವಾಗ್ಲೂ ಮಾಡ್ತೀನಿ. ಥ್ಯಾಂಕ್ ಯು.